ಏನು ಏನಾಯ್ತಮ್ಮ? ಯಾವ ರೀತಿ ನಿಮ್ಗೆ ಮೋಸ ಆಯ್ತು? ನಮ್ದು 6 ವರ್ಷದಿಂದ ಲವ್ ರೀ. ಅದ ಮೊದ್ಲ ನಂಬಿಸಿ ನಿನ್ನ ಮದ್ವೆ ಹಾಕಿನಂತ ಹೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ. ಆಮೇಲೂ ಅದು ಫೋಟೋ ಬ್ಯಾಡ್ ಇದೆಲ್ಲ ಸರಿ ಆಗಂಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ. ಇದೆಲ್ಲ ಬ್ಯಾಡ್ ಅಂತಂದ್ರು ನಾ ಬ್ಯಾರೆದವನ ಜೊತೆ ಮದ್ವೆ ಆದ್ರೂ ಆ ಮದ್ವೆ ಗಂಡ ಮನಿಗನ ಮದ್ವೆ ಆದ ದಿನಾನ ಬಂದ ಅಲ್ಲೇ ಇವ್ರಿಗೆ ನನ್ನ ಜೊತೆ ಆಕಿನ್ ಬಿಡುದಿಲ್ಲ, ಆಕಿನ ಅಂತ ಅವ್ರಿಗೆ ಧಮ್ಕಿ ಹಾಕಿ ಅವ್ರ ಮನಿ ವಾಸ್ತು ಐತ್ರಿ. ಅದ್ ಅಲ್ಲಿ 1 ವಾರ ಕರ್ಕೊಂಡ್ ಹೋಗ್ತೀನಿ ಆಕಿನ ಅಂತೇಳಿ ಧಮ್ಕಿ ಹಾಕಿ ಬಂದಾನ್ರಿ. ಅಲ್ಲಿ ಅದಾದ ಮರನೇ ದಿನಾನ ನನ್ ಗಂಡಗ ಫೋಟೋ ಬಿಟ್ಟಾನ್ರಿ. ನಮ್ದು ಇದಾಗಿದ್ ಫೋಟೋ ಬಿಟ್ಟಾನ್ರಿ. ಈಗ ಅವ್ರು ನನ್ ಗಂಡನ ಮನೆಯವ್ರು ಇಟ್ಕೋದಿಲ್ಲ ಅಂತ ಅನ್ನತಾರ್ರಿ, ನಮ್ಮ ಅಪ್ಪ ಅವ್ವನು ಇಟ್ಕೋದಿಲ್ಲ ಅನ್ನತಾರ್ರಿ. ಈಗ ನಂಗೊಂದ್ ಏನಾರ ನ್ಯಾಯ ದೊರಕಿಸ್ಕೊಂಡ್ ಮುತ್ತುರಾಜ್ ಬಸವರಾಜ್ ಇಟ್ಗಿ, ಸೋಮಾರ್ಪೇಟಿ ನೇಕಾರನ. ಹಾ ರೀ, ಮದ್ವೆ ಹಾಕಿನ ಅಂತೇಳಿ ನಂಬಿಸಿ ನನ್ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ ನಾ ಬ್ಯಾಡ್ ಅಂದ್ರ ನಮ್ದು ಅವ್ರದ ಅಪೋಸಿಟ್ ಮನಿ ರೀ. ಅದ್ ಫೋನ್ ಒಳಗ ಕಾಂಟ್ಯಾಕ್ಟ್ ಆಗಿ ಫ್ರೆಂಡ್ಸ್ ಇದ್ದಿದ್ ಲವರ್ಸ್ ಆಗಿ ಲವರ್ಸ್ ಇದ್ ಹಿಂಗ್ ದೈಹಿಕವಾಗಿ ಬ್ಯಾಡ್ ಅಂದ್ರ ನನ್ಗ ಇದನ್ನ ಒತ್ತಾಯ ಮಾಡಿ ಹಿಂಗ್ ಮಾಡಿ ಅವ್ರು ಇದೆಲ್ಲ ಬ್ಯಾಡ ಸರಿ ಹೋಗುದಿಲ್ಲ ಅಂತ ನಮ್ಮ ಅಪ್ಪ ನಮ್ಮವ್ವ ಹೇಳಿದ್ದ ಕೇಳ್ತೀನಿ ಅಂತಂದ ಮದ್ವೆ ಆಗೀನ್ರಿ ನಾ ರೀ. ಆಗಂಗಿಲ್ಲ ಅಂದಾನ್ರಿ ಅವ್ರಿಗೆ.